ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ. ಶಿವಾನಂದ ಲಹರಿಯ 9ನೇ ಚರಣ. ಗಬೀರೆ ಕಾಸಾರೆ ವಿಶತಿ ವಿಜನೆ ಘೋರ ವಿಪಿನೆ ವಿಶಾಲೆ ಶೈಲೆ ಚ ಭ್ರಮತಿ ಕುಸುಮಾರ್ಥಂ ಜಡಮತಿ ಸಮರ್ಪ್ಯೈಕಂ ಚೇತಃ ಸರಸಿ ಜಮುಮಾನಾಥ ಭವತೆ ಸುಖೇನಾವಸ್ಥಾತುಂ ಜನೈಹನ ಜಾನಾತಿ ಕಿಮಹೋ. ಇದರ ಭಾವಾರ್ಥ: ಹೇ ಉಮಾಪತಿ, ನಿಜವಾಗ್ಲೂ ಆಶ್ಚರ್ಯಕರವಾದದ್ದು ಮಾತು. ಏಕೆಂದರೆ ಜಡಬುದ್ಧಿ ಉಳ್ಳವನು ಕಮಲಕ್ಕಾಗಿ ಆಳವಾದ ಕೊಳವನ್ನು ಪ್ರವೇಶಿಸ್ತಾನೆ, ಇಲ್ಲ ನಿರ್ಜನವಾದಂತಹ ಭಯಂಕರವಾದ ಕಾಡಿನಲ್ಲಿ ಅಲೆಯುತ್ತಾನೆ, ವಿಸ್ತಾರವಾದ ಪರ್ವತದಲ್ಲಿ ಅಲೆಯುತ್ತಾನೆ. ಆದರೆ ಈ ಮನಸ್ಸೆಂಬ ಕಮಲ ಒಂದನ್ನು ನಿನಗೆ ಸಮರ್ಪಿಸಿದ್ರು ಸಾಕು, ಇಲ್ಲಿಯೇ ಸುಖವಾಗಿರುವುದನ್ನು ಅರಿಯುವುದೇ ಇಲ್ಲವಲ್ಲ ಅಂತ ಹೇಳ್ತಾರೆ. ನೋಡ್ರಿ, ಇವತ್ತು ನಮಗೆ ಅಶಾಂತಿ, ಇದು ಕಲಿಯುಗ. ಖಂಡಿತವಾಗೂ ಪ್ರತಿಯೊಬ್ಬರಿಗೂ ಯಾವುದೋ ಒಂದು ರೀತಿಯಲ್ಲಿ ಅಶಾಂತಿ, ನೆಮ್ಮದಿ ಇಲ್ಲ, ನೋವು ಇರುತ್ತೆ. ಆದರೆ ಇದನ್ನು ಉಪಶಮನ ಮಾಡ್ಕೊಳ್ಳೋಕ್ಕೆ ನಾವು ದಾರಿ ಹುಡ್ಕೋದೇ ಇಲ್ಲ. ಕೈನಲ್ಲೇ ಬೆಣ್ಣೆ ಇಟ್ಕೊಂಡು ಊರೆಲ್ಲ ಅಲ್ದಂಗೆ ಉಪಶಮನ ಮಾಡ್ಕೊಳ್ಳೋದು ಹೇಗೆ? ನಾವು ಹೇಳ್ತಾರೆ ಶಿವಪುರಾಣದಲ್ಲಿ, ಶಿವನೇ ಸ್ವತಃ ಹೇಳುವಂಥದ್ದು, ನಾವು ಏನು ಕರ್ಮಗಳನ್ನು ಮಾಡ್ತೀವೋ ಅದು ನಮ್ಮ ಪಾಪದ ರೂಪದಲ್ಲಿ, ನಮಗೆ ರೋಗಗಳ ರೂಪದಲ್ಲಿ ಬರ್ತವೆ ನಮಗೆ. ಹಾಗಾಗಿ ನಾನು ಈಗ ತಾನೇ ಹೇಳಿದ, ಮೊನ್ನೆ ಹಿಂದಿನ ಚರಣಗಳಲ್ಲಿ ಹೇಳಿದ್ದೀನಿ, ದೇಹವನ್ನು ಶುದ್ಧ ಮಾಡ್ಕೊಂಡು ಇಟ್ಕೊಂಡಿರಬೇಕು, ಮನಸ್ಸನ್ನು ಶುದ್ಧಿ ಮಾಡ್ಕೊಂಡಾಗ್ರೇ ನಾವು ಎಲ್ಲ ಲೀಲೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಅಂತ ಹೇಳಿ. ಹಾಗಾಗಿ ನಾವು ಕೈನಲ್ಲೇ ನಮ್ಮ ಪುರಾಣಗಳಲ್ಲಿ ಹೇಳ್ತಿರೋ ಕೇವಲ ಒಂಚೂರು ವಿಭೂತಿ, ಮಂತ್ರಿಸಿರೋ ವಿಭೂತಿಯನ್ನು ಇಟ್ಕೊಂಡ್ರೆ ಸಾಕು, ನಮ್ಮ ರೋಗಗಳು ತರಿಸ್ತವೆ ಅಂತ ಹೇಳ್ತಾರೆ. ಕೇವಲ ಒಂದು ಚಿಟಿಕೆ ವಿಭೂತಿಯನ್ನು ಬಾಯೊಳಗಡೆ ಹಾಕ್ಕೊಂಡು ರಾತ್ರಿ ಹೊತ್ತು ಮಲಗ್ತಿದ್ರು ನಮ್ಮ ಅಜ್ಜಿಯವರು. ನಮ್ಮ ಅಜ್ಜಿ ಏನು ಮಾಡ್ತಿದ್ರು, ತುಂಬ ಕಾಲು ನೋವಿದ್ದಾಗ ಒಂದು ಸ್ವಲ್ಪ ನೀರನ್ನು ತೊಗೊಂಡು ಅದರೊಂಚೂರು ವಿಭೂತಿಯನ್ನು ಮಿಕ್ಸ್ ಮಾಡಿಬಿಟ್ಟು ಕಾಲಿಗೆ ಬಳ್ಕೊತಾ ಇದ್ರು ಅವರು. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ಹೇಳ್ಕೊಂಡು ಬಳ್ಕೊತಾ ಇದ್ರು. ಅವ್ರಿಗೆ ಆಗಿನ ಕಾಲದಲ್ಲಿ ಯಾವ ಆಸ್ಪತ್ರೆಗೂ ಹೋಗ್ತಿರ್ಲಿಲ್ಲ ಅವರು. ಕಾರಣ, ಅಪಾರವಾದಂತಹ ನಮ್ಮ ಸನಾತನ ಧರ್ಮದ ಪುರಾಣಗಳಲ್ಲಿ ಇದ್ದಂತಹ ನಂಬಿಕೆ. ಈ ನಂಬಿಕೆಗೆ ನಾವು ಕೈನಲ್ಲಿ ಇಟ್ಕೊಂಡು ಇವತ್ತು ನಾನಾ ಕಡೆ ಅಲಿತಾ ಇದ್ದೀವಿ. ಮಾತ್ರೆಗಳಂತೆ, ಔಷಧಿಗಳಂತೆ, ಇಂಜೆಕ್ಷನ್ಗಳಂತೆ, ಟಾನಿಕ್ಗಳಂತೆ ಅಂತ. ಕೈನಲ್ಲಿ ನಮ್ಮ ವೇದಗಳು, ನಮ್ಮ ಪಂಡಿತರು, ನಮ್ಮ ಮಹಾನ್ ಸದ್ಗುರುಗಳು ಕೊಟ್ಟಿರುವಂತಹ ಇಂತಹ ಅಪೂರ್ವವಾದಂತಹ ಜ್ಞಾನವನ್ನು ನಾವು ಬಳಸ್ಕೊಂಡು ಆ ಭಗವಂತನ ಲೀಲೆಗಳನ್ನು ಕೇಳ್ತಾ ಇದ್ದರೆ ಖಂಡಿತವಾಗ್ಲೂ ನಮ್ಮ ಮನಸ್ಸಿಗೆ ಶಾಂತಿನೂ ಸಿಗುತ್ತೆ, ನಮ್ಮ ಆರೋಗ್ಯ ಕೂಡ ತುಂಬ ತುಂಬ ಸುಧಾರಣೆ ಆಗುತ್ತೆ. ಇದು ಖಂಡಿತವಾಗ್ಲೂ ನಾನು ಹೇಳ್ತಾ ಇದ್ದೀನಿ. ಆದ್ದರಿಂದನೇ ಆದಷ್ಟು ಎಲ್ಲರೂ ಶಿವಪುರಾಣವನ್ನು ಕೇಳಿ. ನಾನು ಕೂಡ ಶಿವಪುರಾಣವನ್ನು ಹೇಳ್ತಾ ಇದ್ದೀನಿ ನನ್ನ ಒಂದು ಚಾನಲ್ನಲ್ಲಿ. ಹಾಗಾಗಿ ಯಾರಿಗಾದರೂ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ನನ್ನ ನಂಬರ್ ಇಸ್ಕೊಂಡು ನೀವು ಈ ಒಂದು ಶಿವಪುರಾಣವನ್ನು ಕೇಳುವಂಥವ್ರಾಗಲಿ. ಶಿವನ ಅನುಗ್ರಹ ನಿಮಗೂ ಸಿಗಲಿ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ. ಹರೇ ಕೃಷ್ಣ.